ವೀಕ್ಷಕರೇ, ಭವಿಷ್ಯವಾಣಿ 2025 ಭಾಗ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇಣುಗೋಪಾಲ್. ವೀಕ್ಷಕರೇ, ಕಳೆದ ಈ ಒಂದು ಭವಿಷ್ಯವಾಣಿ 2025 ಭಾಗ 1 ಸಂಚಿಕೆಯಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂಥ ಭವಿಷ್ಯದ ಮಾಹಿತಿಯನ್ನು ನಮ್ಮ ಗುರೂಜಿಯವರು ತಮಗೆಲ್ಲರಿಗೂ ಕೂಡ ಕೊಟ್ಟೇ ಇದ್ದರು. ಸೊ ಮುಂದಾಗುವಂತಹ ಅದೆಷ್ಟೋ ದುರ್ಘಟನೆಗಳಿಗೆ ಹಿಂದೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಕೂಡ ಅವರು ಮಾಡಿದರು. ಹೇಗೆ ಹೇಳ್ತಾರೆ ಇದೆಲ್ಲ? ಅವರ ಕಾಲಜ್ಞಾನದಿಂದ, ಭೂಗರ್ಭದಲ್ಲಿ ಅಡಗಿರ್ತಕ್ಕಂತಹ ಕಾಲಜ್ಞಾನದಲ್ಲಿ ಏನೆಲ್ಲ ಇದೆ, ಯಾವ ರೀತಿ ಇರುತ್ತೆ ಮುಂದಿನ ದಿನಗಳು ಅನ್ನೋಂತಹ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಗುರೂಜಿಯವರು ಪ್ರತಿ ಸಂಚಿಕೆಯಲ್ಲೂ ಕೂಡ ಮಾಡ್ತಾನೇ ಬಂದಿದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಭಾಗ 2 ಈ ಸಂಚಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಹೇಳ್ತಾರೆ, ಏನೆಲ್ಲ ಕಾಲಜ್ಞಾನದಲ್ಲಿ ಯಾವ ರೀತಿ ಇರುತ್ತೆ, ಭವಿಷ್ಯವಾಣಿ ಯಾವ ರೀತಿ ಇರುತ್ತೆ, ರಾಜಕೀಯದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ನಿಮ್ಮ ಎಲ್ಲರ ಜೀವನದ ಇದರಲ್ಲಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಸೊ ಖ್ಯಾತ ಕಾಲಜ್ಞಾನಿಗಳು, ಕಾಲ ಬ್ರಹ್ಮ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ತತ್ವಮಸಿ ಗುರು ಪರಂಪರಾ ಆಶ್ರಮದ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಯಾಕಂತಂದರೆ ಖುಷಿ ನನಗಾಗುತ್ತೆ. ಒಂದು ರೀತಿ ಇದು ನನ್ನ ಸೌಭಾಗ್ಯ, ತಮ್ಮ ಕಾರ್ಯಕ್ರಮ ಮಾಡ್ತಾ ಇರೋದು. ಇಂಥ ಸೌಭಾಗ್ಯ ಎಲ್ಲರೂ ಕೂಡ ಸಿಗ್ಲಿಕ್ಕಿಲ್ಲ. ಹೌದು, ಎಲ್ಲರೂ ಹೇಳ್ತಾರೆ, ಪ್ರೇಕ್ಷಕರು ಹೇಳ್ಬೋದು, ಈ ಯೂಟ್ಯೂಬ್ ಆಗಿರ್ಬೋದು, ಮತ್ತೊಂದು ಯಾವುದೇ ಆಗಿರ್ಬೋದು, ಗುರುಜಿ ಅಷ್ಟು ಈಸಿಯಾಗಿ ಯಾರ ಕೈಗೂ ಸಿಕ್ಕಲ್ಲ ಅಂತ. ಬಟ್ ಆದರೆ ನಾನು ಹೇಳ್ತಾ ಇದ್ದೀನಿ, ನನ್ನ ಕೈಗೆ ಈಸಿಯಾಗಿ ಸಿಗ್ತೀರ ನೀವು, ಅದು ನನ್ನ ಸೌಭಾಗ್ಯ ಅಂತಲೇ ಭಾವಿಸ್ತೀನಿ. ಸೊ ಈ ಹಿಂದೆ ನಾವು ಈ ಭವಿಷ್ಯವಾಣಿ ಭಾಗ 1ರಲ್ಲಿ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ರಿ. ಮುಂದಿನ ದಿನಗಳು ಯಾವ ರೀತಿ ಇರ್ತವೆ, 2023-24ರಲ್ಲಿ ಟ್ರಿಗರ್ ಆಗಿರ್ತಕ್ಕಂಥ ಘಟನೆಗಳಿಗೆ ಕ್ಲೈಮ್ಯಾಕ್ಸ್ ಈ 2025 ಅಂತಂದ್ರೆ ಆ ವರ್ಷದಲ್ಲಿ ಪ್ರಾರಂಭ ಆದಂತಹ ಎಷ್ಟೋ ಕೆಲಸಗಳು ಈ 2025ರಲ್ಲಿ ಮುಕ್ತಾಯ ಆಗುತ್ತೆ. ಅದು ಸುಖಾಂತಿ ಆಗಿರ್ಬೋದು ಅಥವಾ ದುಃಖಾಂತಿ ಆಗಿರ್ಬೋದು, ಅವರವರ ಕರ್ಮದ ಫಲಾನುಗಳ ಅನುಸಾರವಾಗಿ ಆಗುವಂಥದ್ದು ಅನ್ನೋಂಥ ಮಾತ್ರ ತಾವು ಹೇಳಿದ್ರಿ ಭಾಗ 1ರಲ್ಲಿ. ಅದೇ ರೀತಿಯಾಗಿ ಈ ಭಾಗ 2ರಲ್ಲಿ ರಾಜಕೀಯದಲ್ಲಿ, ದಕ್ಷಿಣ ಭಾರತದ ರಾಜಕೀಯದಲ್ಲಿ ಆಗುವಂತಹ ಎಷ್ಟೋ ಘಟನೆಗಳ ಬಗ್ಗೆ ವಿಚಾರಗಳು, ಸೂಕ್ಷ್ಮವಾಗಿರುವಂತಹ ವಿಚಾರಗಳನ್ನ ಹೇಳ್ತೀನಿ ಅನ್ನೋಂಥ ಮಾತನ್ನ ಹೇಳ್ತಾರೆ. ಸತ್ಯ ಏನೆಲ್ಲ ಆಗ್ಬೋದು? ಹಾಗಾದ್ರೆ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿರ್ಬೋದು, ಬದಲಾವಣೆಗಳಾಗಿರ್ಬೋದು, ಏನಾಗ್ಬೋದು ಅಂತೇಳಿ. ಸತ್ಯ. ಈಗ ನಮ್ಮ ಮೊದಲು ದಕ್ಷಿಣ ಭಾರತ ಅಂತ ಇಲ್ಲಿ ನಾವು ತಗೊಳ್ಳೋಣ. ಏನಾಗುತ್ತೆ ಅಂದರೆ, ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಸುಪ್ರಸಿದ್ಧವಾದಂಥ ಘಟಾನುಘಟಿ ನಾಯಕರ ಇಬ್ಬರ ಮಧ್ಯದಲ್ಲಿ ಕಾಳಗ, ಅಧಿಕಾರ ಪ್ರಾಪ್ತಿಗಳ ಕಾಳಗ ದಕ್ಷಿಣ ಭಾರತ ಅಂತಲೇ ಹೇಳ್ತಾ ಇದ್ದೀನಿ. ಒಬ್ಬರ ಅಧಿಕಾರನ ಮುಂದುವರಿಬೇಕು ಅಂತ, ಮತ್ತೊಬ್ಬರಿಗೆ ಅಧಿಕಾರ ಪ್ರಾಪ್ತಿ ಅಂತ ಅನ್ಬೇಕು. ಈ ಕಾಳಗಗಳ ಮಧ್ಯದಲ್ಲಿ ಘರ್ಷಣೆಯಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವೊಂದು ಮುಂಬರುವ ದಿನಗಳಲ್ಲಿ ಕೇಳು ಕಂಡರಿಯದಂಥ ಘಟನಾವಳಿಗಳು ಕಣ್ಣಿಗೆ ಬಂದ್ಬಿಡುತ್ತೆ. ಸೊ ಅದು ಯಾವ ಥರ ಆಗುತ್ತೆ ಅಂತಂದರೆ, ಯಾರ ಕೈಯಲ್ಲಿ ಜುಟ್ಟಿರುತ್ತೋ, ಯಾರು ಇಟ್ಕೊಂಡು ಸೂತ್ರಧಾರ ಇಟ್ಕೊಂಡು ಆಡಿಸ್ತಾ ಇರ್ತಾರೋ, ಅವರ ಸೀಮೆ, ಅವರೊಂದು ತಾಳ್ಮೆ ಕಟ್ಟೆ ಒಡೀತು ಅಂತಂದರೆ ಅವ್ರನ್ನ ಹಿಡಿಯೋಕೆ ಯಾರಿಗೂ ಹೋಗಲ್ಲ. ಇಡೀ ಆ ರಾಜ್ಯಗಳಲ್ಲಿ ಏನಾಗ್ಬಿಡುತ್ತೆ, ಏನು ಹೇಳಬೇಕು ಅಂದರೆ ಕೋಲಾಹಲನೇ ಅಲ್ಲಿ ಸೃಷ್ಟಿ ಆಗಿಬಿಡುತ್ತೆ. ಅದು ಯಾವ ಥರ ಆಗ್ಬೋದು ಅಂತಂದರೆ, ಪೊಲಿಟಿಕಲ್ ವೈಲೇಷನ್ ಅಂತ ಹೇಳ್ಬೋದು, ಅಥವಾ ಪೊಲಿಟಿಕಲ್ ದೊಡ್ಡ ಕ್ರೈಸಿಸ್. ಅದೇನಾಗುತ್ತೆ, ಜನಾಂದೋಲನೆಗೆ ತಿರುಗಿಬಿಡುವಂಥದ್ದು. ಏನಾಗುತ್ತೆ, ದಕ್ಷಿಣ ಭಾರತದ ಒಬ್ಬರು ಸುಪ್ರಸಿದ್ಧ ರಾಜಕಾರಣಿಗಳು, ವಿಶೇಷವಾಗಿ ನಾವು ಅವರನ್ನು ಮುಖ್ಯಮಂತ್ರಿ ಅಂತ ಅನ್ಬೋದು, ಅವರ ಕೆಲವೊಂದು ಅಹಿತಕರವಾದಂತಹ ನೋಡೋಕ್ಕೆ ಹಸಿ ಬಿಸಿಯಾಗಿರುವಂತಹ ದೃಶ್ಯಾವಳಿಗಳ ಸಿಡಿಗಳು ಅಂತ ಹೇಳ್ಬೋದು, ಅವ್ರ ಕರ್ಮಕಾಂಡಗಳಾಗ್ಬೋದು, ಅವೆಲ್ಲವೂ ಕೂಡ ರಿಲೀಸ್ ಆಗಿ, ಅವೆಲ್ಲವೂ ಕೂಡ ಬಯಲಿಗೆ ಬಂದು, ಅಥವಾ ಅವ್ರದ್ದು ಸ್ಕ್ಯಾಮ್ಸ್ಗಳು ಬಯಲಿಗೆ ಬಂದು, ಇದು ಏನಾಗುತ್ತೆ, ಸರ್ಕಾರ ಪತನವಾಗಿ ಗವರ್ನರ್ ರೂಲ್ ಬರೋ ಸಾಧ್ಯತೆ ಇದೆ. ಈ ಪ್ರೆಡಿಕ್ಷನನ್ನು 2024ರಲ್ಲಿ ನಾನು ಹೇಳಿದ್ದೆ. ಸೊ ಆ ಟೈಮ್ ಹೇಳಿದಾಗ ಅದು ಏನಾಯಿತು, ಟ್ರಿಗ್ಗರ್ ಆಗಿ ಹೋಗಿದೆ. 2024ರಲ್ಲಿ ಮೇ-ಜೂನಲ್ಲಿ ಟ್ರಿಗ್ಗರ್ ಆಗಿ ಹೋಗಿದೆ. ಅದು ಕೆಲವೊಂದು ಏನಾಗುತ್ತೆ ಇವಾಗ ಅದನ್ನು ಈ ಕ್ಲೈಮ್ಯಾಕ್ಸ್ ಪಾರ್ಟಲ್ಲಿ ಈ 2025ಕ್ಕೆ ಬಂದು ತಲುಪಿದೆ. ಕೆಲವೊಂದು ಕರ್ನಾಟಕದ, ಅದು ದಕ್ಷಿಣ ಭಾರತದ ಕೆಲವೊಂದು ರಾಜಕೀಯ ಭವಿಷ್ಯನ ಹೇಳಬೇಕಂದ್ರೆ,
ಅದು ವಿಶ್ಲೇಷಣೆ ಊಹೆಗೂ ಮೀರಿದ್ದು ಕೆಲವೊಂದು ಪ್ರಿಡಿಕ್ಷನ್ ತೋರಿಸ್ತಾ ಇದೆ. ನಾವು ಇವಾಗ ಎ ಅಂತಿದ್ರೆ ಇನ್ನೊಂದು ತಿಂಗಳು ಬಿಟ್ಟರೆ ಎ ಇರಲ್ಲ ಝೆಡ್ ಅಂತ ತೋರಿಸುತ್ತೆ. ಅಂದರೆ ಜಾತಕಕ್ಕೆ ದೊಡ್ಡ ಜಾತಕನ ಬಿಟ್ಟು ಹೊರತುಪಡಿಸಿ ನೋಡುವಂತಹ ಆ ಕಾಲಜ್ಞಾನ ಶಕ್ತಿಯಿಂದ ನಾವು ನೋಡಿದಾಗ ಅದು ಚೇಂಜ್ ಆಗ್ತಾನೇ ಬರ್ತಾ ಇದೆ. ಈಗ ಬರುವಂಥದ್ದು ಯಾವ ಥರ ಇದೆ, ನಾವು 20ರಲ್ಲಿ ನೋಡ್ದಂಗೆ ದೊಡ್ಡೊಂದು ಕರ್ಮಕಾಂಡ ಬಿಡುಗಡೆ ಆಗಿ ಆ ಒಂದು ಸರ್ಕಾರ ಪತನ ಆಗಿ ಅದರಿಂದ ಒಂದು ಅದರ ಹೆಂಗೆ ಅದು ಸೂಕ್ಷ್ಮ ಅಲ್ಲಿ ಹೋಯಿತು ಅಂದರೆ ಅಧಿಕಾರ ಬದಲಾವಣೆ ಆಗುತ್ತೆ. ಸೂಕ್ಷ್ಮ ಹೋಗಲಿಲ್ಲ ಅಂತಂದರೆ ಸರ್ಕಾರ ಪತನವಾಗಿ ಗೌರವರಲ್ಲಿ ಬಂದು ಜನಾಂದೋಲನವಾಗಿ ಏನು ಊಹೆಗೂ ಮೀರಿರುವಂಥ ಕೆಟ್ಟದ್ದು ನಡೆದ್ಬಿಡುತ್ತೆ. ಸೊ ಇವೆಲ್ಲ ಯಾರ ಹತ್ರ ಒಂದು ಜುಟ್ಟು ಶಕ್ತಿ ಇದೆಯೋ, ಯಾರು ಆಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅವರು ಒಂದು ಸೀಮೆ ಕಟ್ಟೆ ಹೊಡಿಬಾರ್ದು ಅಷ್ಟೇ. ಅವ್ರ ತಾಳ್ಮೆಯಿಂದ ಅವ್ರು ಏನು ಬಯಸ್ತಿರ್ತಾರೋ ಅದನ್ನು ಅವ್ರಿಗೆ ಸಿಕ್ತು ಅಂತಂದರೆ ಎಲ್ಲವೂ ಸುಭಿಕ್ಷವಾಗಿ ಹೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಇಡೀ ಮತ್ತೆ ಒಂದು ವರ್ಡ್ ಹೇಳ್ತಾರೆ, ಅದೇ ಒಂದು ಸರಿ ಇಡೀ ಭಾರತವೇ ಇಡೀ ಜಗತ್ತೇ ದಕ್ಷಿಣ ಭಾರತ ತಿರುಗಿ ನೋಡುವಂಥ ಪರಿಸ್ಥಿತಿ. ಈ ಪ್ರಜ್ವಲ್ ರೇವಣ್ಣಂದು ಮತ್ತು ನೀವೇನು ಸ್ಕ್ಯಾಮ್ಸ್ ಪ್ರಜ್ವಲ್ ರೇವಣ್ಣಂದು ಏನು ನೋಡೋದಲ್ಲ ಅದ್ರ ಅಪ್ಪರಷ್ಟು ಬಂದ್ಬಿಡ್ತಾವೆ ಇವಾಗ ದುಪ್ಪಟ್ಟು. ಅಂಥ ಸ್ಕ್ಯಾಮ್ಸ್ಗಳು ನೀವು ನೋಡಿರಲೇ ಇಲ್ಲ. ಫೆಬ್ರವರಿ 6ರಿಂದ ಶುರುವಾಗ್ಬಿಡುತ್ತೆ ಇದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ CD-ಗಳ ಡೇಟಾಬೇಸೇ ಬಂದ್ಬಿಡುತ್ತೆ ನಿನಗೆ. ನಿನ್ಗೆ ಯಾರ್ದು ಏನು ಅಂತ ನೀವು ಊಹೆನೂ ಮಾಡೋಕ್ಕಾಗಲ್ಲ. ನೋಡೋಕ್ಕೆ ಹೆಂಗಿರ್ತಾರೆ ಅಂದರೆ ಮಹಾನ್ ಎಂಥ ಕಳಂಕರಹಿತ ರಾಜಕಾರಣಿಗಳು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವರಷ್ಟು ಮಹಾ ಕಳಂಕರೇ ಯಾರು ಇರಲ್ಲ. ಆ ಥರವಾದಂತಹ ಪರಿಸ್ಥಿತಿಗಳು ಮುಂದೆ. ಸೊ ಹಾಗಾಗಿ ಈ ಮುಂದೆ ಬರುವಂತಹ ಒಂದು 4 ತಿಂಗಳು ಏನಿದೆಯಲ್ಲ ತುಂಬ ಪೊಲಿಟಿಕಲ್ ಏರುಪೇರುಗಳು, ಎಷ್ಟೋ ಸರ್ಕಾರ ಪತನ ಆಗೋದು, ಏಳೋದು, ಹೊಸ ರಾಜಕಾರಣಿಗಳು ಬರೋದು, ಹಳಬರು ಅಸ್ತಂಗತರಾಗೋದು, ತುಂಬಾ ಏರುಪೇರುಗಳು. ಇವಾಗಿದ್ದ ವ್ಯಕ್ತಿ ಈ 4 ತಿಂಗಳಿರಲ್ಲ, ಚೇಂಜ್ ಆಗ್ತಾ ಹೋಗ್ತದೆ. ಆ ವಾತಾವರಣ ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಯಾಕೆಂದರೆ ತುಂಬ ಒಂದು ಸೂಕ್ಷ್ಮವಾದಂಥ ವಿಷಯ. ನಾನು ಭಾಗ ಒಂದಲ್ಲಿ ಹೇಳಲಿಲ್ಲ, ಟೈಮ್ ತೊಗೊಂಡು ಅನಲೈಸ್ ಮಾಡಲಿ, ಹೇಳೋ ಬೇಡ ಅಂದ್ಕೊಂಡು ಅನಲೈಸ್ ಮಾಡಿ ಕೊನೆಯದಾಗ ಇಲ್ಲಿವರೆಗೂ ಎಂಡ್ ಆಫ್ ದ ಡೇ ನಿನ್ನೆವರೆಗೂ ನಾನು ಅನಲೈಸ್ ಮಾಡಿದಾಗಲೂ ಕೂಡ ಪ್ರಸ್ತುತವಾಗಿ ಅದೇ ತೋರಿಸ್ತಾ ಇತ್ತು. ಅಂದರೆ 2024ರಲ್ಲಿ ಆಗಿರುವಂಥ ಕೆಲವೊಂದು ಟ್ರಿಗ್ಗರ್ಗಳು 2025ರಲ್ಲಿ ಇವಾಗ ನಡೆಯುತ್ತೆ. ಆವಾಗ ಅದನ್ನು ವಿಶ್ಲೇಷಣೆ ಮಾಡೋದು ತರ್ಕಕ್ಕೂ ಮೀರೋದು, ಜಾತಕಕ್ಕೂ ಮೀರೋದು. ಓಕೆ, ಒಟ್ಟಾರೆ ನಿಮ್ಮ ಮಾತಿನ ಪ್ರಕಾರವಾಗಿ ಹೇಳಬೇಕು ಅಂತಂದರೆ ಈ ಒಂದು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಕೆಲ ರಾಜಕಾರಣಿಗಳ ಅಂತ್ಯ ಇಂತಹ ಒಂದು ಹೀನಾಯ ಕೃತ್ಯಗಳಿಂದ ಎಂಡ್ ಆಗುತ್ತೆ ಅನ್ನೋಂಥದ್ದು ಸತ್ಯ. ಅದು ಸಿಡಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಸ್ಕ್ಯಾಮ್ಸ್ಗಳು ಈ ರೀತಿಯಾಗಿ ಅಂತ್ಯ ಆಗುವಂಥ ಒಂದು ಎಷ್ಟೋ ಚಾನ್ಸಸ್ ಇದೆ ಅನ್ನೋಂಥ ಮಾತನ್ನ. ಅದು ಏನಾಗಿದೆ 2024ರಲ್ಲಿ ಟ್ರಿಗ್ಗರ್ ಆಗೋಗಿದೆ ಮೇ ಜೂನಲ್ಲಿ. ಸ್ಕ್ಯಾಮು ಮತ್ತು ಸಿಡಿಗಳು ನೋಡೋಕ್ಕೆ ಮಾತ್ರ ಏನು ದೊಡ್ಡ ಕಳಂಕರಹಿತ ರಾಜಕಾರಣಿಗಳು ಅಂತ ಹೆಸರು. ಅದು ಬರೋದೆಲ್ಲ ಮುಂದೆ ಬರುವಂಥದ್ದು ಅವ್ರದ್ದು. ಏನಂದರೆ ಯಾರ ಕೈಯಲ್ಲಿ ಜುಟ್ಟು ಇದೆಯೋ, ಡಾಟಾಬೇಸ್ ಇದೆಯೋ, CD-ಗಳ ಡಾಟಾಬೇಸ್ ಅವ್ರದ್ದು ಏನಾದ್ರು ತಾಳ್ಮೆ ಕಟ್ಟೆ ಹೊಡೀತು ಅಂತಂದರೆ ಹಿಡಿಯೋಕ್ಕೆ ಆಗಲ್ಲ. ಯಾಕಂದರೆ ಅದು ಒಂದು ಇಡೀ ದಕ್ಷಿಣ ಭಾರತಕ್ಕೆ ನಾನು ಹೇಳ್ತಾ ಇರೋದು, ಯಾವ ಸ್ಪೆಸಿಫಿಕ್ ರಾಜ್ಯ ಅಂತಲ್ಲ, ದಕ್ಷಿಣ ಭಾರತ ಅಂತ ಹೇಳ್ತಾ ಇದ್ದೀನಿ. ಓಕೆ, ಒಂದು ಸ್ಪೆಸಿಫಿಕ್ ಆಗಿ ಇಂತಹ ರಾಜ್ಯ ಅಂತ ಹೇಳೋದಾದರೆ, ಅಥವಾ ನೀವು ದಕ್ಷಿಣ ಭಾರತಕ್ಕೆ ಅಂತಲೇ ಹೇಳ್ತಾ ಇದ್ದೀರಾ, ಅಲರ್ಟ್ ಅಂತ ಮಾತನ್ನ ಕೂಡ ತಾವು ಹೇಳ್ತಾ ಇದ್ದೀರಾ. ಈ ಹಿಂದೆ ಏನು ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ ಬರುವಾಗ ನೀವು ಹೇಳಿದ್ರಿ, ನಮಗೆ ಪತ್ರ ಬರೆಯೋದ್ರ ಮೂಲಕವಾಗಿ ಹೇಳಿದ್ರಿ ನೀವು, ಈ ಬಾರಿ ಯೋಗೇಶ್ವರ್ ಗೆಲ್ತಾನೆ ಅನ್ನೋಂಥದ್ದು. ಡಿಸೆಂಬರ್ 30 ಹೊಸ CM ಪ್ರಕಟ ಆಗ್ತಾರೆ. ವೀಕ್ಷಕರು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಪ್ರಕಟ ಆಗ್ತಾರೆ ಅಂತಂದ್ರೆ CM ನ ಬಗ್ಗೆ ಮಾತುಕತೆಗಳು ನಡೀತವೆ, CM ಬದಲಾವಣೆ ಬಗ್ಗೆ ಮಾತುಕತೆ ನಡೀತವೆ, ಅಥವಾ ಇಂಥವ್ರೆ CM ಅಂತ ಹೇಳಿ ಬರೋದಿಲ್ಲ ಅನ್ನೋಂಥ ಮಾತಾ ಹೇಳಿರ್ತಾವೆ. ಬದಲಾವಣೆ ಆಗ್ಬೇಕು, ಇಂಥವ್ರಾಗಬೇಕು, ಆಮಿಷ ಈ ತರ ನಾನಾಗಬೇಕು ಅನ್ನೋಂತಹ ಮಾತುಕತೆಗಳು ಬರ್ತವೆ, ಪ್ರಕಟರಾಗ್ತಾರೆ ಅನ್ನೋಂಥ ಮಾತನ್ನ ತಾವು ಹೇಳಿದ್ರೆ ಅದೇ ರೀತಿಯಾಗಿ ನಾವು ನೋಡಿದ್ವಿ. ಡಿಸೆಂಬರ್ ಈಗಲೂ ಕೂಡ ನೋಡ್ತಾನೆ ಇದೀವಿ ಯಾವ ರೀತಿ ಪೈಪೋಟಿ ನಡೀತಾ ಇದೆ ಈ ಒಂದು CM ಕುರ್ಚಿಗೆ ಅನ್ನೋದು. ಆ ಒಂದು ಮಾತಿನ ನಿಟ್ಟಿನಲ್ಲಿ ತಾವು ಹೇಳ್ತಾ ಇದ್ರಿ. ಸೊ ನೀವು ಹೇಳಿದ್ರೆ ಈಗ ಕೆಲ ರಾಜಕಾರಣಿಗಳ ಅಂತ್ಯ ಈ ರೀತಿ ಹೀನಾಯ ಕೃತ್ಯಗಳಿಂದ ಎಂಡ್ ಆಗುತ್ತೆ ಅನ್ನೋ ಮಾತು ಹೇಳ್ತಾ ಇದ್ರಿ. ಇಂಡಿವಿಜುವಲ್ ಸ್ಪೆಸಿಫಿಕ್ ಆಗಿ ಇಂಥವ್ರದ್ದು ಹಿಂಗೆ ಆಗ್ಬಹುದು. ಈಗಿನ ಒಂದು ಟ್ರೆಂಡಿಂಗ್ ನ್ಯೂಸ್, ಇವಾಗ ಟ್ರೆಂಡಿಂಗ್ ಎಲ್ಲರಿಗೂ ಗೊತ್ತಾಗಿದೆ. ಈಗಿನ ಟ್ರೆಂಡಿಂಗ್ ಅಲ್ಲಿ ನೋಡೋದಾದ್ರೆ ಯಾವ ರಾಜಕಾರಣಿಗಳು ಅಥವಾ ಯಾವ ಪಕ್ಷದವರು ಅಥವಾ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಕ್ಲೂ ಕೊಡ್ಬೋದು ಆ ವೀಕ್ಷಕರಿಗೆ ಅಂತ? ದಯವಿಟ್ಟು ಬೇಡ, ಅದರದ್ದು ಯಾವ ಥರದ್ದು ಬೇಡ. ನಾವೊಂದು ಹೇಳ್ತಾ ಇರೋದು ಓವರಾಲ್ ಆಗಿ ದಕ್ಷಿಣ ಭಾರತ ಅಂತ ಹೇಳಿದ್ದೀನಿ. ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತ ಇರಲಿ, ಯಾಕಂದರೆ ಇದು ಬರಲಿರೋ ದಿನಗಳಲ್ಲಿ ಕಣ್ಣೆದುರಿಗೆ ಬಂದುಬಿಡುತ್ತೆ. ನೀವೇ ಅರ್ಥ ಮಾಡ್ಕೊಳ್ತೀರಾ ಗುರುಗಳು ಯಾರನ್ನ ಹೇಳ್ತಾ ಇದ್ರು ಅಂತ. ಯಾಕೆ ತುಂಬ ಸೂಕ್ಷ್ಮ ವಿಷಯಗಳು, ಅದನ್ನು ಮತ್ತೆ ನಾವು ಡಿಸ್ಕ್ಲೋಸ್ ಮಾಡೋದು ಬೇಡ. ಅಂದರೆ ಒಟ್ಟಾರೆ ಹೇಳಬೇಕು ಅಂದರೆ ಮುಖ್ಯಮಂತ್ರಿ ಅಂದರೆ ಮುಖ್ಯವಾದ ಮಂತ್ರಿಗಳು ಹೌದು ಇಂತಹ ಒಂದು ಕೃತ್ಯಕ್ಕೆ ಸಿಕ್ಕಾಕೊಂತಾರೆ ಅಂತ ಹೇಳಿ ಪಕ್ಕ
ಅಥವಾ ದಕ್ಷಿಣ ಭಾರತದಲ್ಲಿ ತುಂಬ ಎಫೆಕ್ಟ್ ಇದೆ ಇದು. ಓಕೆ. ದಕ್ಷಿಣ ಭಾರತ ಅಂತ ಸಂಬೋಧನೆ ಮಾಡ್ತಿದ್ದೀನಿ, ಅದು ತುಂಬ ಎಫೆಕ್ಟ್ ಇದೆ. ಬರಲಿದ್ರೆ ನಾವು ಇವಾಗ ಹೇಳಿದೀವಿ ಅಂದರೆ 2-3 ತಿಂಗಳಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಕಣ್ಣೆದುರಿಗೆ. ನಾವು ಇವಾಗ ಹೇಳಿದ್ವಿ ಅಂದರೆ 2-3 ತಿಂಗಳು ರಿಸಲ್ಟ್ ಕಣ್ಣಿಗೆ ಬರುತ್ತೆ. ಅದು ಬಂತು ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇವ್ರು ಯಾರನ್ನ ಹೇಳ್ತಾ ಇದ್ರು ಅಂತ ನಿಮ್ಗೆ ಅವಾಗ ಅರ್ಥ ಆಗ್ಬಿಡುತ್ತೆ. ಓಕೆ, ಒಂದು ವಿಚಾರ ಗುರುಗಳೇ, ಈ ಒಂದು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಅಂತಂದರೆ ಮುಖ್ಯವಾಗಿರ್ತಕ್ಕಂಥ ಮಂತ್ರಿಗಳಿಗೆ ಯಾಕೆ ಈ ರೀತಿ ಎಫೆಕ್ಟ್ ಆಗ್ತಿದೆ? ಯಾವುದೇ ಪಕ್ಷ ಆಗಿರ್ಬೋದು, ಯಾರೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ರಾಜ್ಯ ಆಗಿರ್ಬೋದು, ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ಮುಖ್ಯಮಂತ್ರಿ ಅಂದರೆ ಮುಖ್ಯವಾದಂತಹ ಇಂತಹ ಮಂತ್ರಿಗಳಿಗೆ ಯಾಕೆ ಈ ರೀತಿ ಆಗ್ತಿದೆ ಅಂತೇಳಿ. ಇದೇನಿದೆ ಅಂದರೆ ವೇಣು, ನಾನು 2024ರಲ್ಲೂ ಹೇಳಿದ್ದೆ, ಎಕ್ಸ್ಪೋಸ್ ಅಂದರೆ ಅವ್ರು ಏನೇನು ಮಾಡಿರ್ತಾರೋ ಅವೆಲ್ಲ ಕೂಡ ಎಕ್ಸ್ಪೋಸ್ ಅಂದರೆ ಅವ್ರದ್ದೆಲ್ಲ ಗುಟ್ಟು ರಟ್ಟಾಗುತ್ತೆ ಅಂತ ನಾನು ವರ್ಷನೇ ಹೇಳಿದ್ದೆ. ಆ ಒಂದು ಕಾನ್ಸೆಪ್ಟ್ ಎತ್ಕೊಂಡು ಆ ಕಾನ್ಸೆಪ್ಟ್ ಏನಾಗುತ್ತೆ, ಈ ಬರುವಂಥ ಫೆಬ್ರವರಿಯಿಂದ ತುಂಬ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಆಗುತ್ತೆ. ಈ ಹಿಂದೆ ಯಾರೆಲ್ಲ ಸ್ಕ್ಯಾಮ್ಸ್ಗಳಲ್ಲಿ ಸಿಗಾಕೊಂಡಿದ್ದಾರೋ, ಯಾರೆಲ್ಲ ಈ ಥರ ಹೋದಂತಹ ಕೆಟ್ಟ ಘಟನೆಗೆ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ಬರೋ ದಿನಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಪನಿಷ್ಮೆಂಟ್ ಸಿಗುವಂಥದ್ದಾಗಲಿ, ಅಥವಾ ಅವರಿಗೆ ಯಾವುದೋ ಒಂದು ದೊಡ್ಡ ರೀತಿಯಿಂದ ಒಂದು ವಿಪತ್ತುಗಳು ಬರೋದಾಗಲಿ, ಅದಲ್ಲದೇ ಹೊಸ ಜನಗಳು ಹಿಂದೆ ಏನು ಮಾಡಿರ್ತಾರಲ್ಲ ಆ ಕೆಟ್ಟ ಕರ್ಮಕಾಂಡಗಳು, ಈಗ ಅದು ಹಿಂದೆ ಹೋದ ವರ್ಷ ಬಂದು ಒಂದು 10%, ಇವಾಗ ಬರ್ತಾ ಇರೋದು 90%. ಓಹೋ, ಭಂಡಾರಣೆ ಬಂದುಬಿಡುತ್ತೆ, ವಾಶೌಟು. ಈಗ ಸಮುದ್ರದಲ್ಲಿ ಏನಾದರೂ ಒಂದು ಕೊಳೆ ಇತ್ತಂದರೆ ಎಲ್ಲ ತಬ್ಬಿಟ್ಟು ತಡೆಗೆ ಹಚ್ಬಿಡುತ್ತಲ್ಲ, ಈಗೆಲ್ಲ ಎಂಡಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಎಲ್ಲರೂ ಒಂದು ಮುಖವಾಡ ಕಳಿಸ್ಬಿಡುತ್ತೆ, ಸತ್ಯಗಳು ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ಕೆಲವೊಬ್ಬರದೆಲ್ಲ ಹೋದ ವರ್ಷನೇ ಆಗಬೇಕು. ಏನು ಪ್ರಜ್ವಲ್ ರೇವಣ್ಣ ಇದೆಲ್ಲ CD ಇದೆಲ್ಲ ನೋಡ್ತಿದ್ಯಲ್ಲ, ಅದರ ಅಪ್ರಷ್ಟಿದೆ ಇದು. ಕೆಲವೊಂದು ದಕ್ಷಿಣ ಭಾರತದಲ್ಲಿ, ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ, ದಕ್ಷಿಣ ಭಾರತದಲ್ಲಿ ಈಗ ಹೇಳಿದೆ ಅಂದರೆ ಒಂದು ವಾರ, ಒಂದು 2 ತಿಂಗಳು 3 ತಿಂಗಳಲ್ಲಿ ನಿಮ್ಮ ಕಣ್ಣೆದುರಿಗೆ ಬಂದುಬಿಡುತ್ತೆ. ಬಂತು ಅಂದರೆ ಎಸ್, ಇದನ್ನು ಟಾರ್ಗೆಟ್ ಮಾಡಿದ್ರು ಇವರು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಟ್ಟಾರೆ ಅತಿ ಶೀಘ್ರದಲ್ಲೇ ಇಂತಹ ಕೆಲ ಮಂತ್ರಿಗಳ, ಮುಖ್ಯಮಂತ್ರಿಗಳ ಅಂತಂದ್ರೆ ಮುಖ್ಯವಾದ ಮಂತ್ರಿಗಳ ಈ ಒಂದು ಕರ್ಮಕಾಂಡಗಳು ಬಯಲಾಗ್ತವೆ. ಅದರಿಂದ ಅವರ ಒಂದು ರಾಜಕೀಯ ಬದುಕು ಅಂತ್ಯ ಆಗುತ್ತೆ, ಸುಖಾಂತ್ಯ ಆಗುತ್ತೆ. ಸತ್ಯ. ಓಕೆ, ಒಟ್ಟಾರೆ ಈ ದಕ್ಷಿಣ ಭಾರತಕ್ಕೆ ಈ ವರ್ಷ ಕೂಡ ಗಂಡಾಂತರ. ಪಕ್ಕ ಗಂಡಾಂತರ ಅನ್ನೋ ಬದಲು ಏನಾಗುತ್ತೆ, ಸ್ವಚ್ಛತಾ ಕಾರ್ಯ ಅಂತ ಹೇಳ್ಬೋದು. ಓಕೆ, ಇವಾಗ ಕ್ಲೀನಿಂಗ್ ಪ್ರೊಸೆಸ್ಸು, ಎಕ್ಸ್ಪೋಸ್ ಆಗ್ತಾರೆ ಕ್ಲೀನಿಂಗ್ ಪ್ರೊಸೆಸ್ಸು. ಇದು 2ರಷ್ಟು ಕಾಣಿಸ್ತದೆ, 2ರಷ್ಟು 100ರಷ್ಟು ಇದೆ ಇವಾಗ. ಈಗ ಬರೋದು ಫೆಬ್ರವರಿ 6ರಿಂದ ಶುರು ಆಗಿಬಿಡುತ್ತೆ. ಇವಾಗ ಹೆಂಗೆ ಶನಿ ಮಹಾತ್ಮ ಟ್ರಾನ್ಸಿಟ್ ಆಗ್ತಾನೋ, ಅದು ಆಗೋಕ್ಕಿಂತ ಒಂದು 15 ದಿನ ಮುಂಚೆನೇ ಶುರು ಮಾಡಿಬಿಡ್ತಾನೆ ಎಫೆಕ್ಟ್. ನಿಧಾನಕ್ಕೆ ಬರ್ತಾ ಹೋಗುತ್ತೆ ಟಿವಿಯಲ್ಲಿ, ಅವ್ರದ್ದು ಸ್ವಲ್ಪ ಜಸ್ಟ್ ಹಿಂಟು. ಬಟ್ ಮುಂದೆ ಬಂದಂಗೆಲ್ಲ ವಿಪರೀತ ಮಟ್ಟಕ್ಕೆ ಏರಿ ಜೂನ್ ಜುಲೈವರೆಗೂ ಇದು ಏರಿಬಿಡುತ್ತೆ. ಅವಾಗ ಜೂನ್ ಜುಲೈವರೆಗೂ ಕಣ್ಣೆದ್ರಿಗೆ ಬಂದ್ಬಿಡುತ್ತೆ. ಗುರುಗಳೇ, ತುಂಬಾ ಕ್ರಿಸ್ಪಿ ಆಗಿರೋಂಥ ವಿಚಾರ ಹೇಳ್ಬಿಟ್ರಿ. ತುಂಬಾನೇ ಎಲ್ಲರೂ ಆಶ್ಚರ್ಯ ಪಟ್ಬಿಡ್ಬೇಕು. ಅಯ್ಯೋ, ಈ ಮನುಷ್ಯ ಈ ತರ ಅಲ್ಲ ಅನ್ಕೊಂಡವನು ಆ ತರ ಮನುಷ್ಯ ಆಗ್ತಾನೆ ಅನ್ನೋಂಥ ಮಾತನ್ನ ಹೇಳ್ಬಿಟ್ರಿ ಭವಿಷ್ಯವಾಣಿಯಲ್ಲಿ. ನೋಡೋಣ, ಕಾದ್ ನೋಡೋಣ ಅತಿ ಶೀಘ್ರದಲ್ಲೇ ಅಂತ ಕೂಡ ಹೇಳ್ಬಿಟ್ಟಿದ್ದೀರಾ. ಅದು ಯಾವ ಮಂತ್ರಿ, ಯಾವ ಮುಖ್ಯಮಂತ್ರಿ, ಯಾವ ಮುಖ್ಯವಾದ ಮಂತ್ರಿ ಆಚೆ ಬರ್ತಾನೆ, ಯಾವ ಒಂದು ಏನು ಕರ್ಮಕಾಂಡ ಆಚೆ ಬರುತ್ತೆ, ಸೊ ಎಲ್ಲರೂ ಕೂಡ ಕೆಲವರಿಗೆಲ್ಲ ಗೊತ್ತಿಲ್ದಿರೋ ಕೂಡ ವೇಟ್ ಮಾಡಿ, ನಾವು ಕೂಡ ವೇಟ್ ಮಾಡೋಣ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇತ್ತೀಚೆಗೆ 1 ವಾರ ಆಯಿತು ಅಷ್ಟೇ ನೀವು ಹೇಳಿ, ಈ ಒಂದು ವಕ್ಫ್ ಬೋರ್ಡ್ ಅನ್ನೋಂಥದ್ದು ಕಂಪ್ಲೀಟ್ ಆಗಿ ಇಡೀ ದೇಶದಲ್ಲೇ ಹೋಗ್ಬಿಡುತ್ತೆ. ಈ ಒಂದು ಭೂ ಕಾಯ್ದೆ ಅನ್ನೋಂಥ ಏನು ಇದೆ ಹೋಗ್ಬಿಡುತ್ತೆ ಅನ್ನೋಂಥ ಮಾತನ್ನ 1 ವಾರ ಆಯ್ತು ಹೇಳಿ. ಇವತ್ತು ಬೆಳಗ್ಗೆ ಅಪ್ಡೇಟ್ ಆಗಿದೆ. ಅದು ಒಂದು ಚರ್ಚೆ ಆಗಿದೆ. ಅದು ಕೆಲ ಒಂದು 14-13 ಒಂದು ಇದನ್ನ ತೆಗಿಬೇಕು ಅನ್ನೋಂಥ ಒಂದು ಇದಾಗಿದೆ. 12. ಸೊ ವಕ್ಫ್ ಬೋರ್ಡ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಭವಿಷ್ಯವಾಣಿಯಲ್ಲಿ ಅಂತ? ಸರಿ, ಯಾಕೆ ಈ ವಕ್ಫ್ ಬೋರ್ಡ್ ನಾನು ಹೇಳ್ತಾ ಇದ್ದೆ ಅಂದರೆ, ಮೊನ್ನೆ ನೋಡ್ಬೋದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ರೈತಾಪಿ ಜನಗಳು ಇಡೀ ದಿನ ಅವರು ಒಂದು ಸ್ಟ್ರೈಕ್ ಮಾಡಿ, ಅದು ತುಂಬಾ ಒಂದು ಎಫೆಕ್ಟ್ ಆಗಿರುವಂಥದ್ದು. ಅದಲ್ಲದೆ ಇದು ದೇಶವ್ಯಾಪಿ ಕ್ರಿಸ್ಪಿಯಾಗಿ ನಡೀತಿರುವಂಥ ಕಾನ್ಸೆಪ್ಟು. ಸೊ ಇದನ್ನು ಅನಲೈಸ್ ಮಾಡಿ ನೋಡಿದಾಗ ಎಂಡ್ ಆಫ್ ದ ಇಯರ್ ವಕ್ಫ್ ಬೋರ್ಡ್ ಪರಿಸ್ಥಿತಿ ಏನಾಗಿರುತ್ತೆ, ವಕ್ಫ್ ಬೋರ್ಡ್ ಎಲ್ಲಿ ಬರುತ್ತೆ ಅಂತಿದ್ರೆ, ವಕ್ಫ್ ಬೋರ್ಡ್ ತುಂಬಾ ಅದಕ್ಕೆ ಸರ್ಜರಿ ಆಗಿಬಿಡುತ್ತೆ. ವಕ್ಫ್ ಬೋರ್ಡ್ ಕಾನ್ಸೆಪ್ಟಿಗೆ ಸರ್ಜರಿ ಆಗಿಬಿಡುತ್ತೆ. ಎಷ್ಟೊಂದು ಪಾಲಿಸಿಗಳು ಅಳಿಸಿ ಹೋಗ್ತವೆ. ಯಾಕೆ ಹೋಗ್ತಾವೆ ಅಂತ ಹೇಳ್ತಿದ್ರಂದರೆ, ಇವಾಗ ನೀವು ಅಮಿತ್ ಶಾದು ಮತ್ತು ನಮ್ಮ ಮೋದಿಯವ್ರದ್ದು ವರ್ಕಿಂಗ್ ಸ್ಟೈಲ್ ನೋಡ್ಬೋದು. ಅವರು ಯಾವಾಗ ಏನು ಸಮಸ್ಯೆ ಅಂತಂದರೆ ಆ ಸಮಸ್ಯೆನ ತಿದ್ದಕ್ಕೆ ಪ್ರಯತ್ನ ಪಡಲ್ಲ, ಆ ಸಮಸ್ಯೆನ ಮೂಲ ಬಡ್ಡಿನ ತೆಗೆಕ್ಕೆ ಪ್ರಯತ್ನ ಪಡ್ತಾರೆ. ನೀನು ಕಾಶ್ಮೀರಲ್ಲಿ ನೋಡ್ಬೋದು 370 ಆ್ಯಕ್ಟ್ ಇತ್ತು, ತಿದ್ದುಪಡಿ ಮಾಡಲಿಲ್ಲ, ಅದು ವೈರಸ್ ಒಂಥರ,
ಆ ತಿದ್ದುಪಡಿ ಮಾಡಲಿಲ್ಲ, ಮೂಲ ಬಡ್ಡಿಯಿಂದಲೇ ಕಿತ್ತು ಹಾಕ್ಬಿಟ್ರು. ಯಾಕೆಂದರೆ ಇವು ತಿದ್ದುಪಡಿ ಮಾಡಿದ್ರೆ ಮತ್ತವರು ಮತ್ತೆ ತಿದ್ದುಪಡಿ ಮಾಡ್ತಾರೆ, ಅದು ಕಾಯ್ದೆ ರದ್ದು ಮಾಡಿಬಿಟ್ರು. ಹಾಗೆ ಇದು ಕೂಡ ಈ ವಕ್ಫ್ ಬೋರ್ಡ್ ಕೆಲವೊಂದು ಕಾಯ್ದೆಗಳು ಸಮಾಜದಲ್ಲಿ ಏನಿದೆ ಅಂದರೆ ವೈರಸ್ ಥರ ಇದೆ. ಇವರು ತಿದ್ದುಪಡಿ ಅಂತ ಹೇಳ್ತಾರೆ, ಬಟ್ ನಾನೊಂದು ಇವರು ವರ್ಕಿಂಗ್ ಸ್ಟೈಲ್ ನೋಡಿದಾಗ ಇವ್ರು ತಿದ್ದುಪಡಿಕ್ಕಿಂತನೂ ಅದನ್ನು ವಾಶೌಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ವಿನಃ ತಿದ್ದುಪಡಿ ಮಾಡೋಕ್ಕೆ ಇವರು ಪ್ರಯತ್ನ ಪಡಲ್ಲ. ಈಗ ಆಲ್ರೆಡಿ ಇವಾಗ ನೋಡ್ಬೋದು, ಇವತ್ತು ಬೆಳಗ್ಗೆನೆ ಒಂದು 12 ರೂಲ್ಸ್ಗಳು ಅಮೆಂಡ್ಮೆಂಟ್ ಆಗಿದೆ. ಇನ್ನೂ ಫೆಬ್ರವರಿ ಎಂಡ್ವರೆಗೂ ಅದ್ರದ್ದು ಇನ್ನೂ ಪ್ರೊಸೆಸ್ಸಲ್ಲಿದೆ ಅಂತ ಯೂಟ್ಯೂಬ್ ಚಾನಲಲ್ಲಿ ಬಂತು. ಆದಷ್ಟು ಏನು ಮಾಡ್ತಾರೆ, ವಕ್ಫ್ ಬೋರ್ಡ್ ಭೂ ಸ್ವಾಧೀನ ಕಾಯ್ದೆಯನ್ನು ಅಮೆಂಡ್ಮೆಂಟ್ಗಿಂತನೂ ವಾಶೌಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದರೆ ಮತ್ತೆ ಯಾರು ಬಂದು ಚೇಂಜ್ ಮಾಡ್ಬೋದು, ಆ ಕಾಯ್ದೆನ ಕಿತ್ತಾಕ್ಬಿಟ್ರೆ ಮತ್ತೆ ಹಾಕೋಕ್ಕಾಗಲ್ಲ. ಸೊ ಹಾಗೆ ಇವರು ವರ್ಕಿಂಗ್ ಸ್ಟೈಲು ವಾಶೌಟ್ ಮಾಡೋದು, ಯಾಕಂದರೆ ವೈರಸ್ಸನ್ನು ಬಡ್ಡಿಯಿಂದ ಕಿತ್ತಕ್ಕೆ ಪ್ರಯತ್ನ ಪಡ್ತಾರೆ ವಿನಃ ಅದಕ್ಕೆ ಮತ್ತೆ ಮಲ ಮಚ್ಚಿ ಬ್ಯಾಂಡೇಜ್ ಮಾಡೋ ಕೆಲಸ ಮಾಡಲ್ಲ. ನಾನೊಂದು ಇವ್ರ ವರ್ಕಿಂಗ್ ಸ್ಟೈಲ್ ನೋಡಿದಾಗ ಇವಾಗೇನು ತಿದ್ದುಪಡಿ ಅಂತ ಬರುತ್ತೆ, ತಿದ್ದುಪಡಿ ಅದು ಕೂಡ ಈ ತಿದ್ದುಪಡಿ ಅಂದರೆ ಏನು, ಇದನ್ನು ವಾಶೌಟ್ ಮಾಡಿ ಮತ್ತೆ ಹೊಸದು ಮಾಡೋದೇ ತಿದ್ದುಪಡಿ. ಅದು ಕೂಡ ಹಂಗೇನೆ, ವಾಶೌಟ್ ಅಂದರೆ ತಿದ್ದುಪಡಿನೇ, ಎರಡೂ ಕೂಡ ಒಂದೇ ಅರ್ಥ. ಅದು ಇವ್ರು ಏನು ಮಾಡ್ತಾರೆ ವರ್ಕಿಂಗ್ ಸ್ಟೈಲ್ ಅಂದರೆ ಬುಡ ಸಮೇತ ಕಿತ್ತೋದೇ ಇವರೊಂದು ಮೂಲ ಉದ್ದೇಶವಿರ್ತವೆ. ಹೀಗೆ ಎಂಡ್ ಆಫ್ ದಿ ಇಯರ್ ನೋಡಿದ್ರೆ ತುಂಬ ಸರ್ಜರಿ ಆಗಿಬಿಡುತ್ತೆ ವಕ್ಫ್ ಬೋರ್ಡ್ಗೆ, ತುಂಬ ಸರ್ಜರಿ ಆಗಿಬಿಟ್ಟು ವಕ್ಫ್ ಬೋರ್ಡ್ ಯಾವ ಥರ ಆಗಿಬಿಡುತ್ತೆ ಅಂದರೆ ಈ ಒಂದು ಕೆಲವೊಂದು ಮಾಡ್ತಾ ಇರುವಂತಹ ಸಮಾಜದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ಗಳು ಈ ವರ್ಷ ಅಂತ್ಯದವರೆಗೂ ಎಂಡ್ ಆಗಲೇಬೇಕು. 2026 ನೀವು ವಕ್ಫ್ ಬೋರ್ಡ್ ಇಶ್ಯೂ ಅಂತ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಥರನಾಗಿ ಕೊರೋನಾ ವೈರಸ್ ಬಗ್ಗೆ ಪ್ರಿಡಿಕ್ಷನ್ ಮಾಡಿದ್ವಿ, ಈ ಡೇಟ್ ಇದ್ರೆ ನೀನು ಕೊರೋನಾ ವೈರಸ್ ಕೇಳಿಸೋದೇ ಇಲ್ಲ ಅಂತ ಹೇಳಿದ್ದೆ, ಅಲ್ಲಿಂದ ಕೊರೋನಾ ವೈರಸ್ ವಾಶೌಟೇ ಆಗೋಯ್ತು. ಇದೇ ವರ್ಷ ಲಾಸ್ಟು, ಈ ವರ್ಷದಿಂದ ಮುಂದೆ 2026 ವಕ್ಫ್ ಬೋರ್ಡ್ ಇಶ್ಯೂನೇ ಇರಲ್ಲ. ವಕ್ಫ್ ಬೋರ್ಡ್ ಕುರಿತಂತಹ ಈ ಸ್ಟ್ರೈಕ್ಗಳು, ಈ ಪೊಲಿಟಿಕಲ್ ಕ್ರೈಸಿಸ್ಸು, ಇವು ಯಾವುದು ಕೂಡ ಇರಲ್ಲ. 2026 ಆನ್ವರ್ಡ್ಸ್ ವಕ್ಫ್ ಬೋರ್ಡ್ ಇಶ್ಯೂ ದೇರ್ ವಿಲ್ ಬಿ ನೋ ಎನಿ ವಕ್ಫ್ ಬೋರ್ಡ್ ಇಶ್ಯೂಸ್. ಏನಿದ್ರು ಇದರೆಲ್ಲ ರಿಸಾಲ್ವ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಗುಂಡಾಂತರ ಮಾಡಿ ಇಟ್ಬಿಡ್ತಾರೆ. ಖಂಡಿತ ಇಟ್ ವಿಲ್ ಬಿ ಮೇ ಬಿ 2025 ಮುಕ್ತಾಯ ವಕ್ಫ್ ಬೋರ್ಡ್ ಕಾನ್ಸೆಪ್ಟು ವಕ್ಫ್ ಬೋರ್ಡ್ ಇಶ್ಯೂನೇ ಕ್ಲೋಸ್. ಓಕೆ, ಖಂಡಿತ ಒಳ್ಳೆ ಮಾತನ್ನ ತಾವು ಹೇಳಿದ್ರಿ. ಮತ್ತೊಂದು ವಿಚಾರ ಅಂತಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಚಳಿಗಾಲದಲ್ಲಿ ಮಳೆ ಬರ್ತಾ ಐತೆ, ಬೇಸಿಗೆ ಕಾಲದಲ್ಲಿ ಚಳಿ ಆಗ್ತಾ ಐತೆ, ಏನೋ ಒಂದು ರೀತಿ ಪ್ರಕೃತಿಯಲ್ಲಿ ವೈಪರೀತ್ಯ ಕಾಣ್ತಾ ಇದ್ದೀವಿ, ಏರುಪೇರು ಕಾಣ್ತಾ ಇದ್ದೀವಿ. ಇದರಿಂದ ಏನಾದರೂ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತಾ, ಅಥವಾ ಯಾಕೆ ಈ ರೀತಿ ಆಗ್ತಾ ಇದೆ ಪ್ರಕೃತಿ ಅಂತ ಬರೋದಾದ್ರೆ ನಮ್ಮ ಕಾಲಜ್ಞಾನದಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ದು? ಈಗ ಏನಾಗ್ತದೆ ಅಂದರೆ ಯಾವಾಗ ಕಾಲ ಪರಿವರ್ತನೆ ಆಗ್ತಾ ಹೋಗುತ್ತೋ ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪ್ರಕೃತಿಯ ಚೇಂಜಸ್ ಆದಾಗ ಗೊತ್ತಾಗ್ತಾ ಹೋಗುತ್ತೆ. ಇದು ಇವಾಗ ಏನು ಆಗ್ತಾ ಇರೋದು ನೋಡ್ತಾ ಇದೆಯಲ್ಲ ಸೈಕಲ್ಲು, ಇದು ನಾವು ಈ ಹಿಂದೆ ಕಂಡಂತಹ ಪ್ರಕೃತಿಯ ಚೇಂಜಸ್ಗಿಂತ ವಿಭಿನ್ನವಾಗಿದೆ. ಇದು ಈ ಒಂದು ಸೈಕಲ್ ಏನು ಸೂಚಿಸ್ತದೆ ಅಂದರೆ ಮುಂಬರುವಂಥ ಕೆಲವೊಂದು ಪರಿವರ್ತನೆಯ ಸೂಚನೆಯನ್ನು ಸೈಕಲ್ ಕೊಡ್ತಾ ಇದೆ. ಎಷ್ಟೋ ಒಂದು ಇವಾಗ ನೋಡ್ಬೋದು, ಮರುಭೂಮಿಯಲ್ಲಿ ಎಲ್ಲಿ ಹಿಮ ಬೀಳಲ್ಲ ಅಂತಿರ್ತೀವೋ ಅಲ್ಲೆಲ್ಲ ಹಿಮಪಾತಗಳಾಗಿ ಶುರುವಾಗ್ಬಿಡ್ತವೆ. ದಕ್ಷಿಣ ಭಾರತದಲ್ಲಿ ಈ ಒಂದು ಕೋಸ್ಟಲ್ ರೀಸನ್ ಇರುವಂತಹ ಎಷ್ಟೋ ಒಂದು ದೇವಸ್ಥಾನಗಳು ಮುಚ್ಚಿ ಅಳಿಸಿ ಹೋಗುವಂಥದ್ದು, ಅಥವಾ ನೀರಲ್ಲಿ ಮುಳುಗುವಂಥದ್ದು, ನೀರಲ್ಲಿ ಮುಳುಗಿದು ಹೊರಗೆ ಬರುವಂಥದ್ದು, ನೀರಿಗೆ ಸಂಬಂಧಪಟ್ಟಂತಹ ತುಂಬ ಒಂದು ಪ್ರಸಂಗಗಳು ಚರ್ಚೆಗೆ ಬಂದ್ಬಿಡುತ್ತೆ. ಸಮುದ್ರ, ನದಿ, ಇದು ಈ ವಿಷಯಕ್ಕೆ ಫ್ಲಡ್ಡು. ಇವಾಗ ನಾವು ಹೋದ ಸಲ ತಮಿಳ್ನಾಡು ರೆಡ್ ಅಲರ್ಟ್ ಕೊಟ್ಟಾಗ 300 ವರ್ಷಗಳಿಂದ ಆಗದೇ ಇರುವಂಥ ಫ್ಲಡ್ಡು ತಮಿಳ್ನಾಡಲ್ಲಿ ಕಾಣಿಸ್ಬಿಡ್ತು, ಹಿಂದೆಂದೂ ಕಾಣದೇ ಇರುವಂಥದ್ದು. ಈಗೇನಾಗಿದೆ ಅದರ ದುಪ್ಪಟ್ಟಿರುತ್ತೆ. ನೀರಿನಿಂದ ಆಗುವಂಥ ನೀರಿನಿಂದ ಚರ್ಚೆಗಳೇ ಈಗ ಬರೋ ದಿನಗಳು ಸುಮಾರು ಆಗಿಬಿಡ್ತವೆ. ಯಾವ ಟೈಮಲ್ಲಿ ಬಿಸಿಲಿರುತ್ತೋ ಆ ಟೈಮಲ್ಲಿ ಮಳೆ ಬರೋಕ್ಕೆ ಶುರು ಆಗ್ಬಿಡುತ್ತೆ, ಚಳಿಯಾಗಿ ಶುರು ಆಗಿಬಿಡುತ್ತೆ. ಅಂದರೆ ಒಂದು ನಡೆಯುವಂಥ ಘಟನಾವಳಿಗೆ ನಮಗೆ ಪ್ರಕೃತಿಯ ಸೂಚನೆ ಕೊಡ್ತಾ ಹೋಗ್ಬಿಡುತ್ತೆ. ಸೊ ಹಾಗೆ ಈ ಒಂದು ಭಾಗ 3ರಲ್ಲಿ ಈ ಒಂದು ಭಾರತದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾದಾಗ ಈ ಪ್ರಕೃತಿಯ ಬಗ್ಗೆ ಇನ್ಡೆಪ್ತಾಗಿ ಕೆಲವೊಂದು ವಿಷಯಗಳು ಹೇಳ್ತೀನಿ, ತುಂಬ ಸೀಕ್ರೆಟ್ ಆಗಿರೋ ವಿಷಯಗಳು. ಅದನ್ನು ಆ ಒಂದು ಸೂಚನೆಯನ್ನು ನಮಗೆ ಗೊತ್ತಾಗುತ್ತೆ ಏನಾಗ್ಬೋದು ಮುಂದೆ ಅಂತ. ಓಕೆ, ಅತಿ ಶೀಘ್ರದಲ್ಲೇ ಭಾಗ 3 ಅನ್ನೋಂಥ ಸಂಚಿಕೆ ಕೂಡ ಬರುತ್ತೆ, ವೀಕ್ಷಕರೇ ಕಾಯಬೇಕಾಗುತ್ತೆ ಅಷ್ಟೇ ನಾವು. ಸೊ ಮತ್ತೊಂದು ವಿಚಾರವಾಗಿ ಕೊನೆಯದಾಗಿ ಈ ಒಂದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಒಂದು ಬಾಂಬ್ ಸಿಡಿಯುತ್ತೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದೀರಿ. ಕೊನೆಯದಾಗಿ ವೀಕ್ಷಕರಿಗೆ ಅದ್ರ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ ಇವಾಗ ಏನಾಗುತ್ತೆ ಅಂದರೆ ಆಲ್ರೆಡಿ ನಾವು ಎಷ್ಟೋ ಒಂದು ಹಿಂಟ್ಗಳನ್ನು ನಮ್ಮ ಮಾತಲ್ಲೇ ಕೊಟ್ಟು ಬಿಟ್ಟಿದ್ದೀವಿ. ಅದು ಆಲ್ರೆಡಿ ಕೆಲವು ಪ್ರೇಕ್ಷಕರ ಅರ್ಥ ಆಗಿರುತ್ತೆ. ಈಗ ಜಸ್ಟ್ ಕಾದು ನೋಡಬೇಕು, ಯಾರು ಅಧಿಕಾರ ದಾಹದ ಅಂದರೆ ಅಧಿಕಾರ ಯಾರಿಗೆ ಬಾಂಬ್ ಆಗ್ತಾರೆ ಅಂತ ನೋಡಬೇಕು ಅಷ್ಟೇ. ಕಾಯ್ಕೊಂಡು ನೋಡಬೇಕು. ಅದು ಏನಂದರೆ
ಆ ಒಂದು ಸೂಕ್ಷ್ಮತೆಯಲ್ಲಿ ಯಾರ ಕಡೆ ಆ ಒಂದು ಡಾಟಾ ಬೇಸ್ಗಳು ಇರ್ತಾವೆ, ಯಾವ ಕಡೆ ಜುಟ್ಟು ಇರುತ್ತೋ ಅವರು ಒಂದು ತಾಳ್ಮೆ ಕಟ್ಟೆ ಹೊಡೆಯದೇ ಸೂಕ್ಷ್ಮತೆಯಿಂದ ಹೋದರೆ ಎಲ್ಲ ಸೂಕ್ಷ್ಮವಾಗಿರುತ್ತೆ. ತಾಳ್ಮೆ ಕಟ್ಟೆ ಹೊಡೀತು ಅಂತಂದರೆ ಇಡೀ ಜಗತ್ತು ದಕ್ಷಿಣ ಭಾರತ ಕಡೆ ತಿರುಗಿ ನೋಡುತ್ತೆ. ಇವ್ರಿಗೇನಾಗಲ್ಲ, ಯಾಕಂದರೆ ಇವ್ರಿಗೆ ಯಾರು ಏನು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಅವರು ಯಾಕಂದರೆ ಅವ್ರದ್ರಲ್ಲಿ ಯಾವ್ದು ದೋಷಗಳು ಇರಲ್ಲ, ಸಮಸ್ಯೆಗಳು ಇರಲ್ಲ, ಅಷ್ಟೇ ಇನ್ನೇನು ಅಧಿಕಾರಗಳು ಸಿಗಲ್ಲ. ಬಟ್ ನೋ ಪ್ರಾಬ್ಲಮ್, ಅವ್ರು ಮತ್ತೆ ಮುಂದೆ ಕೂಡ ಫ್ಯೂಚರ್ ಇರ್ತದೆ. ಆದರೆ ಅಪೋಸಿಟ್ ಇದ್ದರೂ ಫ್ಯೂಚರ್ ಇಲ್ಲ, ಎಂಥದ್ದಿಲ್ಲ, ವಾಶೌಟ್. ಹಾಗೆ ಇದು ನಡೆಯುವಂಥ ಪ್ರಸಂಗಗಳು ತುಂಬಾ ಒಂದು ಚಿತ್ರ ಘಟನೆಗಳಿವೆ ಬರಲಿರುವ ದಿನಗಳಲ್ಲಿ. ಅದು ಪೊಲಿಟಿಕಲ್ ಕ್ರೈಸಿಸ್ ಅಂತ ಹೇಳ್ತೀವಿ, ಪೊಲಿಟಿಕಲ್ ವೈಲೇಷನ್ ಅಂತ ಹೇಳ್ತೀವಿ, ಜನಾಂದೋಲನ ಅಂತ ಹೇಳ್ಬೋದು. ಕೆಲವೊಂದು ಇವಾಗ ನೋಡಿದೆಯಲ್ಲ, ಜಯಲಲಿತಾ ಟೈಮಲ್ಲಿ ಹೆಂಗೆ ಮೃತ್ಯು ಹೊಂದಿ ಇಡೀ ಒಂದು ದಕ್ಷಿಣ ಭಾರತದಲ್ಲಿ ದೊಡ್ಡ ಕ್ರೈಸಿಸ್ ಆಗ್ಬಿಟ್ಟು ಅದೆಲ್ಲ ಈ ವರ್ಷ ನಡೆಯೋ ಸಾಧ್ಯತೆ ಇದೆ. ಸೇಮ್ ಅದೇ ಥರ ನಾವು ಈ ವರ್ಷದಲ್ಲೇ ನಡೆಯುತ್ತೆ. ಚಾನ್ಸಸ್ 100% ಅಷ್ಟಿದೆ. ಪೊಲಿಟಿಕಲ್ ವೈಲೇಷನ್ ಅಂದರೆ ಈಗ ಏನು ಹೇಳ್ತೀವಿ ಹೇಳು, ಸಿನಿಮಾ ಆ್ಯಕ್ಟರ್ ಪ್ಲಸ್ ಪೊಲಿಟಿಕಲ್ ಲೀಡ್ರ್, ಅದು ಆ ಥರ ಮೃತ್ಯು ಹೊಂದಾಗ ಈ ಕೆಲವೊಂದೆಲ್ಲ ನಡೆದ ಘಟನಾವಳಿಗಳು ಈ ಜನಾಂದೋಲನೆ ಆಗೋಯ್ತು. ಆ ಜನಾಂದೋಲನೆ ಇಲ್ಲಿ ನಡೆಯುವ ಸಾಧ್ಯತೆಗಳಿವೆ. ನಿಮ್ಮ ಪ್ರೀವಿಯಸ್ ಕಾಲಜ್ಞಾನದಂತೆ ದೊಡ್ಡ ಮನೆಗಳಲ್ಲಿ ದೊಡ್ಡ ದೊಡ್ಡ ಸಾವುಗಳು ಹೆಚ್ಚಾಗಿ ಕಾಣುತ್ತೆ ಅನ್ನೋಂಥ ಮಾತು ಹೇಳ್ತಾರೆ. ಅದರ ಒಂದು ಸರಣಿ ರೂಪದಲ್ಲಿ ಬರುತ್ತೆ ಅಂತ ಹೇಳಿ. ಹೌದು. ಓಕೆ, ಖಂಡಿತ ಗುರುಜಿ, ಇಷ್ಟೊತ್ತು ಸಾಕಷ್ಟು ಮಾಹಿತಿ ಕೊಟ್ರಿ. ಈ ಒಂದು ಭವಿಷ್ಯವಾಣಿ 2025 ಭಾಗ 2ರಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟರೆ, ಅದೇ ರೀತಿಯಾಗಿ ಭಾಗ 3 ಕೂಡ ಇದೆ. ಅದರಲ್ಲೂ ಕೂಡ ಇನ್ನಷ್ಟು ನಮ್ಮ ಭಾರತ ದೇಶದ ಬಗ್ಗೆ ಮಾಹಿತಿ ಕೊಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ತಾವು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡೋದಲ್ಲ ವೀಕ್ಷಕರದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.